ಆನೆ ಹೆಜ್ಜಿನ ನೋಡಿಲಿ ಇಲ್ಲಿ ನೋಡಿಲಿ ಹೆಜ್ಜೆ ಹಂಗ ತಗಲ ಐತೆ ಅಂತ ಮೊದಲು ನಮಸ್ತೆ ಮಾಡ್ಕೊಳ್ಳು. ನೋಡೋಳಗೆ ಬಂದರು ಅಮ್ಮ ಹೇಳ್ತಿದ್ರು ಚುಪ್ಪಿ ನೋಡಿ ಇಲ್ಲಿ ನಮಸ್ಕಾರ ಮಾಡಬೇಕು. ಹ್ಞೂ ಮಾಡ್ಕೊಳ್ಳುವ. ಮಕ್ಕಳ ಮನೆ ಕಡೆ ಅದ್ರ ಮೇಲೆ ಅತ್ತಮ್ಮ ಕೆಳಗಡೆಲ್ಲ ನೋಡೋದು ಕಲ್ಲ ದುಃಖಿ 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 ನಮ್ಮನೇದು ಇದೆಲ್ಲ ಮಾಡಲ್ಲ, ಅದೇ ಕೆಲಸ ಅದು. ಹ್ಞೂ ನಾನು ಕುಡ್ಕೊ ಬಂದ ಚುಪ್ಪಿ ಇಟ್ಕೊಳ್ಳೋ. ಎಲ್ರಿಗೂ ಶುಭೋದಯ. ಹಬ್ಬ ಎಲ್ಲ ಆಗಿ 2 ದಿನ ಆಯಿತು. ತುಂಬ ಚೆನ್ನಾಗಿತ್ತು, ನಾವು ತುಂಬ ಎಂಜಾಯ್ ಮಾಡಿದ್ದು. ಹಾಗೆ ಇವಾಗ ಶಾಮಿಯಾನದರೆಲ್ಲ ಬಂದು ಶಾಮಿಯಾನ ಎಲ್ಲ ತಗೊಂಡು ಹೋಗ್ತಾ ಇದ್ದಾರೆ. ನೋಡಿ, ಅವತ್ತು ಹಬ್ಬದ ದಿನ ಮನೆ ತುಂಬ ಜನ ಇದ್ರು, ಈಗೆಲ್ಲ ಹೋಗಿದ್ದಾರೆ. ಈಗ ಮನೆ ಖಾಲಿ ಖಾಲಿ ಅನಿಸ್ತಿದೆ. ಇದೇ ನೋಡಿ ನಮ್ಮ ಗ್ರಾಮ ದೇವತೆ ತೇಜುರಮ್ಮದು ಮುಖವಾಡ. ಇದು ಯಾವಾಗಲೂ ನಮ್ಮನೇಲೇ ಇರುತ್ತೆ. ಅಂದರೆ ಪೂಜೆ ಹರಿದಿನ ಇದ್ದಾಗ ದೇವಸ್ಥಾನಕ್ಕೆ ತಗೊಂಡೋಗಿ ಪೂಜೆ ಮಾಡಿ ಮತ್ತೆ ತಗೊಬಂದು ಇಲ್ಲೇ ಇರ್ತಾರೆ. ಇದೇ ಥರದ್ದು 3 ಮುಖವಾಡ ಇದೆ. ಇವರೇ ತಗೊಂಡು ಹೋಗೋದು ಮತ್ತೆ ತಗೊಬರೋದು. ಒಂದು ಬುಟ್ಟಿ ಮಾಡ್ಕೊಂಡಿದ್ದಾರೆ. ಆ ಬುಟ್ಟಿಲಿ ತಗೊಂಡು ಹೋಗ್ತಾರೆ, ಮತ್ತೆ ತಗೊಬಂದು ಹೀಗೆ ಇಟ್ಟು ಎಲ್ಲನ ಕ್ಲೀನಾಗಿ ಜೋಡಿಸಿ, ಮತ್ತು ಆ ಬುಟ್ಟಿ ಒಳಗಿನ ಬೆಳ್ಳಿದ ಛತ್ರಿ ಪತ್ರಿ ಆ ದೇವ್ರಿಗೆ ಸಂಬಂಧಪಟ್ಟಾಗೆ ಸರಗಳೆಲ್ಲ ಇರುತ್ತಲ್ಲ ಅದೆಲ್ಲ ಮತ್ತೆ ಈ ಬುಟ್ಟಿ ಒಳಗೆ ಇಟ್ಬಿಟ್ಟು ಈ ದೇವ್ರನ್ನ ಹಾಗೆ ಜೋಡಿಸಿ ಹೋಗ್ತಾರೆ. ನಮ್ಮಮ್ಮ ಯಾವಾಗಲೂ ಕ್ಲೀನಾಗಿ ಮಡಿಯಾಗಿ ಪೂಜೆ ಮಾಡ್ತಾ ಇರ್ತಾರೆ. ಅದಕ್ಕೆ ಹಬ್ಬ ಎಲ್ಲ ಆಯ್ತಲ್ಲ, ಸೊ ಹಬ್ಬಕ್ಕೆ ಅಂತ ತಗೊಂಡೋಗಿದ್ರು. ಈಗ ಹಬ್ಬ ಎಲ್ಲ ಮುಗೀತಲ್ವ, ಈಗ ಮತ್ತೆ ತಗೊಬಂದು ಇಲ್ಲೇ ಇಡ್ತಾ ಇದ್ದಾರೆ. ಹಾಗೆ ಮತ್ತು ನಮ್ಮ ಶಿವಪ್ಪ ನೋಡಿ, ಇನ್ನು ಮರಿ ಹುಡಿದಿದ್ದು ಕಾಲುಗಳೆಲ್ಲ ಇದ್ವಲ್ಲ, ಇವತ್ತು ಕಾಲು ಸೂಪ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಮ್ಮ ಶಿವಪ್ಪ ಕಾಲೆಲ್ಲ ರೆಡಿ ಮಾಡ್ಕೊಡ್ತಾ ಇದ್ದಾರೆ. ಅಂದರೆ 2 ದಿನ ಒಣಗಿಸಿಡ್ತಾರೆ ಬಿಸಿಲಲ್ಲಿ, ಆಮೇಲೆ ತಗೊಬಂದು ಇವತ್ತೆಲ್ಲ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಶಿವಪ್ಪ. ನಂಗೆ ಈ ಥರ ಮಾಂಸ ಎಲ್ಲ ಕಟ್ ಮಾಡೋದು, ಅದೆಲ್ಲ ನೋಡೋದು, ಕ್ಲೀನ್ ಮಾಡೋದು ಅಂದರೆ ತುಂಬ ಇಷ್ಟ. ನಾನು ಚಿಕ್ಕದ್ರಿಂದ ಯಾವಾಗಲೂ ಅಷ್ಟೇ ನಮ್ಮ ಶಿವಪ್ಪ ಕ್ಲೀನ್ ಮಾಡುವಾಗ, ನಮ್ಮ ಶಿವಪ್ಪ ಕತ್ಲೆ ಟೈಮಲ್ಲಿ ಮೊದಲು ತೊಗೊಂಬರೋರಲ್ಲ, ಆವಾಗ ಕತ್ಲೆ ಟೈಮಲ್ಲಿ ನೀರೊಲೆ ಮುಂದೆ ನಾನು ಟಾರ್ಚ್ ಇಟ್ಕೊಂಡು ಕೂತ್ಕೊಳ್ತಿದ್ದೆ. ನಮ್ಮ ಶಿವಪ್ಪ ಎಲ್ಲ ಕ್ಲೀನ್ ಮಾಡಿಕೊಡೋರು. ಅಥವಾ ಹಿಂದಕ್ಕಾರು ಮಾಡ್ಕೊಳ್ಳಿ ಶಿವಪ್ಪ, ಒಂಚೂರು ಕಣ್ಣೇ ಕಾಣಿಸ್ತಿಲ್ಲ ನಿಮ್ಮದು ತಲೆ. ಹಂಗೆ ಏನೇ ಮಾಡ್ತೀಯ ಮಾಡಿ. ನಿಮ್ಮ ಹುಡಿಕೊಂಡು ಅಲ್ಲೆಲ್ಲ ಬಂದೆ ಪತ್ತಾನೆ. ಇಲ್ಲಿದ್ದೀರಿ, ಇಲ್ಲಿ ಏನು ಬೇಕು? ಮುದ್ದು ಮಾರಿಲ್ಲ ಅಂತನಾ? ಕೆಲಸ ಮುಗಿಸ್ಕೊಂಬರ್ತೀನಿ, ಓಕೆನಾ? ನೋಡಿ, ನಮ್ಮ ಚಿಕ್ಕ ಒಂದು ಬೆಳಗ್ಗೆನೆ ರಾಗ ಸ್ಟಾರ್ಟ್ ಆಗಿದೆ. ಇಲ್ಲ ನಮ್ಮ ಚಿಕ್ಕವಂಗೂ ಬೆಳ್ಳುಳ್ಳಿಗೆ ಆಗಿ ಬರೋದೇ ಇಲ್ಲ. ಬೆಳ್ಳುಳ್ಳಿದು ಸ್ಮೆಲ್ ಒಂದು ಸ್ವಲ್ಪನೂ ಅವಳು ಮೂಗಿಗೆ ಆಗಿಲ್ಲ. ನಿನ್ನೆ ಫಂಕ್ಷನ್ ಆಗಿತ್ತಲ್ಲ, ಇಲ್ಲಿ ವಾಟ್ರ್ ಬಾಟ್ಲು ಮತ್ತು ಪ್ಲಾಸ್ಟಿಕ್ ಗ್ಲೋಟ ಎಲ್ಲ ಬಿದ್ದಿತ್ತಲ್ಲ, ಸೊ ಹಾಗಾಗಿ ಬೆಂಕಿ ಹಾಕಿ ಸುಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಮಾವಿನ ಹಣ್ಣು, ಮಾವಿನಕಾಯಿ. ಅದೆಂಥದ್ದು ಚಾಪೆ ಹೇಳಿದ್ದೆ, ನೀವು ಹೋಗ್ತೀನಿ ಅಂದಿದ್ರೆ ಮತ್ತೆ ತಗೊಬರೋದಲ್ವಾ? ಮನ್ಲಿಕ್ಕೆ ಅದಾರು ಹೇಳಿದ್ದೆ, 1-2 ಮಾಡಿಕೊಡಿ ಅಂತ. ಆಮೇಲೆ ಅದಕ್ಕೆ ಅಲ್ಲಿ ಅಂದ್ರೆ ಪಾಪ ಫೋನ್ ಮಾಡಿದ್ರೆ ಹೇಳ್ಬೋದಾಯ್ತಲ್ಲ. ನಂಗೆ ಗೊತ್ತಿಲ್ಲ, ನೀವು ಹೋಗಿರೋದು, ನೀವು ಇವಾಗ ಹೇಳಿದ್ರೆ ಒಟ್ಟಿಗೆ ಗಿಡ ನೋಡ್ಕೆ ಬಂದು ಪಾಪನ ನಾನು ಒಂದಿವ್ಸ ಹೋಗಿ ಬೆಳಿಗ್ಗೆ ಸರಿನ ಹೋಯ್ದು, ವೆಹಿಕಲ್ ಹೋಗಿದ್ದೆವು. ಆಮೇಲೆ ಒಪ್ಪಂದ ಮಾಡ್ಕೆ ಬಂದು ಗಿಡಕ್ಕೆ 35 ರೂಪಾಯಿ ಕೊಡಿ ಅಂದ್ರು, ನಾವು 31 ರೂಪಾಯಿ ಕೊಟ್ಟರು. ನಮ್ಮ ಶಿವಪ್ಪಂಗೆ ಫೋನ್ ಮಾಡಕ್ಕೆ ಬರಲ್ಲ. ಯಾರಿಗಾದ್ರೂ ಮಾಡಬೇಕು ಅಂದರೆ ಅಕ್ಕಪಕ್ಕ ಯಾರಾದರೂ ಇದ್ರೆ ಮಾಡಿಸ್ಕೊತಾರೆ. ನಮ್ಮ ಮನೆಗೆ ಬಂದಾಗ ನನ್ನ ಹತ್ರ ಮಾಡಿಸ್ಕೊತಾರೆ ಯಾವಾಗಲೂ. ಮೊಮ್ಮಗಳು ಹೆಂಗೆ ಮಾತಾಡೋದು ಗೊತ್ತಾ ಪಪ್ಪು, ಬಾ ಕೇಳಿಸ್ಕ ಹಿಂಗೆ ಅಂತ ಫೋನ್ ಮಾಡೋದು ಅಲ್ಲ. ಹಾಗೆ ಮಾತಾಡ್ತಾ ಕೂತ್ಕೊಂಡು ನಾನು ನಮ್ಮ ಶಿವಪ್ಪ ಅಲ್ಲ ಮುಟ್ರು ಮಣಿ. ಈಗ ಮುಟ್ರು ಮಣಿ ಎಲ್ಲ ಕಡಿಮೆ ಅಲ್ವಾ? ಗದ್ದೆ ಹೇಳ್ತಲ್ಲ. ಹಾಗಾಗಿ ಈಗ 15 ದಿನದಿಂದ ನಮ್ಮೂರಿಗೆ ಆನೆ ಬಂದಿತ್ತು. ಕಾಡಾನೆಗಳು ಓಡಾಡ್ತಾ ಇರುತ್ತೆ, ಹಾಗಾಗಿ ಆನೆದು ಹೆಜ್ಜೆ ಗುರುತು ನೋಡೋಣ ಅಂತ ಹೋಗ್ತಾ ಇದೀವಿ ಇವಾಗ. ಆನೆ ಹೆಜ್ಜಿನ ಸರಿಯಾಗೈತಿ. ಇಲ್ಲ ಹಂಗಾರೆ ಇವ್ರ ಮನೆಗೆ ಹೋಗಿರ್ಬೇಕೇನ? ತಗಲೈತೆ ಅಂತ ಮೊದಲು ನಮಸ್ತೆ ಮಾಡ್ಕೊಳ್ಳು. ಏನು ಓಡೋಗೋಡಗಿ ನಮಸ್ಕಾರ ಮಾಡ್ಕೊಳ್ತಾನೆ. ನೋಡೋಳಗೆ ಬಂದರು ಊರೊಳಗೇನೆ. ಅಮ್ಮ ಹೇಳ್ತಿದ್ರು ಚುಪ್ಪಿ ನೋಡಿ ಇಲ್ಲಿ ಆನೆ ತುಂಡಿರದ. ಆನೆ ಹೆಜ್ಜೆ ಹೆಂಗಿದೆ? ಏ ದಡ್ಡ ಹೋಗಿ ಬಂದಾಯ್ತು ಒಂದು ರೌಂಡು. ಗದೆ ತೊಟ್ಕೋಯ್ದೆ. ಚೆನ್ನಾಯ್ತಾ? ಮರ್ಗಸಿ ಕಳಸರಿ ಮಾಡಿರೋದು. ಈ ಸಲ ಹಾಲೋಣ ಮನೆ ಕಡ್ದು. ಯಾರು ಕಡ್ದರು? ನಾವೇ ಪಾಪನೂ ಕಡ್ದು. ನಮಸ್ಕಾರ ಮಾಡಬೇಕು. ಮಾಡ್ಕೊಳ್ಳುವ. ಮಕ್ಕಳ ಮನೆ ಕಡೆ ಅದ್ರ ಮೇಲೆ
ಹಬ್ಬದ ಕೆಲಸ ಎಲ್ಲ ಆಯಿತು, ಮನೆ ಎಲ್ಲ ಕ್ಲೀನ್ ಆಗಿತ್ತು. ಹಾಗಾಗಿ ನೋಡಿ ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಇಲ್ಲಿ ಕೂತಿದಾರಲ್ಲ ಇವ್ರು ನಮ್ಮಮ್ಮನ ಅಣ್ಣನ ಹೆಂಡ್ತಿ, ನಾವು ಅತ್ತೆ ಆಗ್ಬೇಕು ನಂಗೆ. ಹಾಗಾಗಿ ಈಗ ಉರಿ ಬಿಸಿಲಲ್ವಾ, ಹಾಗಾಗಿ ನಮ್ಮ ಭಾವ ಐಸ್ ಕ್ರೀಮ್ ತಗೊಬರ್ತಾ ಇದ್ದಾರೆ. ಚೆನ್ನಾಗಿದೆಯಾ ಮಗ್ಗಿದು? ಹೆಂಗಿದೆ ನಮ್ಮ ಮಗ್ಗಿದು? ಅತ್ತಮ್ಮ ಕಿರ್ಗಣ್ಣಲ್ಲಿ ನೋಡಿ, ಕಿರ್ಗಣ್ಣಲ್ಲಿ ನೋಡೋದು ಕಲ್ಲ. ಭುವನ್ ದೂಕು, ಭುವನ್ ಸ್ಟ್ರಾಂಗ್ ಇದೆಯಾ? ದೂಕು ಭುವನ್ ದೂಕು. ಅಯ್ಯ ದದ್ದ ಭುವನು ಹಿಂದಕ್ಕೆ ಬರಬೇಡ, ಮುಂದಕ್ಕೆ ಹೋಗು ಭುವನು, ಮುಂದಕ್ಕೆ ಹೋಗು ಭುವನ್. ಎತ್ತ ಚಿಪೆ. ಈಗ ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಹಾಗೆ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದು, ಆಟ ಎಲ್ಲ ನೋಡ್ಕೊಂಡು ಆಟೆ ಹೊಡ್ಕೊಂಡು ಕೂತಿದ್ವಿ. ನೀನ್ ಈ ಕಡೆ ನಿಂತ್ಕೊ, ಬಾ ಇಲ್ಲಿಗೆ ಈ ಬಾಕ್ಸ್ ಅಲ್ಲಿ. ದುಃಖಿ 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 ಭುವನ್ ದೂಕು, ದೂಕು ಭುವನ್, ಭುವನ್ ದೂಕು ಭುವನ್, ಭುವನ್ ದೂಕು ಚಿಪ್ಪಿ, ಭುವನ್ ದೂಕು ಭುವನ್. ನಮ್ಮನೇದು ಇದೆಲ್ಲ ಮಾಡಲ್ಲ, ಅದೇ ಕೆಲಸ ಅದು. ನಮ್ಮ ಭುವನ್ ನೋಡಿ ಶಕ್ತಿ ಬರಲಿ ಅಂತ ಹಾಲು ಕುಡ್ಕೊಂಡು ಬಿಟ್ಟು ಬರಕ್ಕೆ ಹೋಗಿ. ಓ ನೋಡಿ ಭುವನ್ ಹಾಲು ಕುಡ್ಕೊ ಬಂದ, ಅಕ್ಕ ಹಾಲು ಕುಡ್ಕೊ ಬಂದ. ಈಗ ನೋಡು ಭುವನ್ ಹಾಲು ಕುಡ್ಕೊ ಬಂದ್ಬಿಟ್ಟು ನೀನು ಈ ಕಡೆ ದುಃಖ ಭವನ್ನ. ನಮ್ಮ ಭುವನ್ಗೂ ಮತ್ತು ನಮ್ಮ ಚಿಕ್ಕವಂಗೂ 2 ವರ್ಷ ಡಿಫ್ರೆನ್ಸ್ ಇದೆ. ಹಾಲೇ ಇರ್ಲಿಲ್ಲ ಅಂತ ಬಂದೀಗ ಸುಳ್ಳು ಹೇಳ್ತಿದ್ದೆ. ಅಲ್ಲ ಭುವನ ಹಾಲು ಕುಡ್ಕ ಬಂದೆ ತಾನೆ ನೀನು? ಅದಕ್ಕೆ ಈಗ ನಾವು ಚಿಕ್ಕದ್ರಲ್ಲಿದ್ದಾಗ ನಮ್ಮ ಪಪ್ಪ ಪೈಪ್ ಇಟ್ಕೊಳ್ಳೋರು, ನಾವು ಆಟ ಆಡ್ಕೊಂತ ಕೂತ್ಕೊಳ್ಳು. ಬೇಸಿಗೆ ರಜಾ ಅಂತ ಬರೋದಲ್ಲ, ಅವಾಗ ನಾವು ನೆಂಟ್ರ ಮನೆಗೆ ಹೋಗುವು, ಅವ್ರು ನಮ್ಮ ಮನೆಗೆ ಬರೋರು. ಆ ಟೈಮಲ್ಲಿ ಈಗ ಆಟ ಆಡ್ತಾ ಇರೋವು. ನೋಡಿ ನಮ್ಮ ಶಿವಪ್ಪ ಬೆಳಗ್ಗೆಯಿಂದ ಬರೀ ಸುಮ್ಮ ಕೂತ್ಕೊಳ್ಳಲ್ಲ, ಏನಾದರೂ ಒಂದು ಕೆಲಸ. ನೆನ್ನೆ ಎಷ್ಟು ಫಂಕ್ಷನ್ ಆಯಿತು. ಯಾಕೆ ಪಿನ್ಸು ಮುಳ್ಚಿಸ್ತಾ? ಪಿನ್ನು ಇಲ್ಲ ಶಿವಪ್ಪ, ಅಮ್ಮನ ಹತ್ರ ಇಸ್ಕೋಬೇಕು. ಎಷ್ಟು ಬಿಸಿಲಲ್ವಾ, 12 ಗಂಟೆ. ರನ್ನರ್ ಹಾಕ್ಸ ಎಂಥದ್ದು ಕಬ್ಬ? ಇಲ್ಲೋಗ್ತದೆ ಅದು ಮುಳ್ಳೆ ಹಾಕಬೇಕಿತ್ತು, ಕಾಲು ತೋರಿಸ್ತೀವಿ ಪಾಪ. ಅಲ್ಲ ನೋಡಿ ನಂಗೆ ಕಾಣಿಸುತ್ತಾ? ಅದು ಬಗೀತೀನಿ ತಡಿ. ಈಗ ಕಿತ್ಕೊ ಬರಲ್ಲ ಸುಮ್ಮನೆ ಎಷ್ಟು ಸರಿ ಹತ್ತದಕ್ಕೂರದು ಮಾಡ್ತೀನಿ. ಬಂತ ಇಲ್ಲ ತಡಿ ಅದು ಹೊರಟಾಯ್ತು ನೋಡಿ ಕಾಲು. ಮುಳ್ಳು ನೋಡಿ ಎಷ್ಟು ಗಟ್ಟಿ ಐತಲ್ಲ ಇದು. ನೋಡಿ ಎಷ್ಟು ಚಂದ ಐತಲ್ಲ. ನೀರು ಬೇಕಿತ್ತು? ನೀರು ಬೇಕಾಯ್ತು, ಬಾಟ್ಲಿ ನೀರು. ಅದೇ ಬಾಟ್ಲಿ ನೀರವೆ. ಅಪ್ಪಿನೂ ಬಂದಿಲ್ಲ? ಇಲ್ಲಪ್ಪ ಇನ್ನೂ ಬಂದಿಲ್ಲ. ದೇವಸ್ಥಾನಕ್ಕೆ ಇರಬೇಕು. ಪೈಸೆ ಮರ ಅಂದ್ರೆ ಎಂತ? ಪೈಸೆ ಮರ ಇಲ್ಲೇ ಇತ್ತು, ಗದ್ದೆ ನೋಡಿಲ್ವಾ? ಇಲ್ಲೇ ಆ ಕೆರೆ ಮೂಲೆಲ್ಲ ಇತ್ತು ಪೈಸೆ ಮರ. ಹೊಂಗೆ ಮರ ನೋಡಿದ್ಯಾ? ಹೊಂಗೆ ಮರ ನೋಡೇ ಇಲ್ವನ? ಅವು ಚಂದ ಅಂತನ. ತಂಪು ಅದು. ಓ ಗಾಳಿನೇ ತಂಪ? ಗಾಳಿನೇ ತಂಪು, ಅದ್ರ ಬಡ್ಡೆ ಕೂತ್ಕೊಂಡು ತಣ್ಣಗೆ ಆಗ್ತದೆ ಹಂಗೆ. ಈಗೆಲ್ಲ ಹೂವೆಲ್ಲ ಹೆಂಗೆ ಕಡಿಮೆ ಅದಲ್ಲ ಇಂಥವು, ಆ ಸ್ಮೆಲ್ಲೇ ಬೇರೆ ಬೇರೆ, ಅದು ಹೂವೇ ಬೇರೆ. ಕಲರ್ ಆಗಿನ ಕಾಲಕ್ಕೆ ಈಗಿನ ಕಾಲಕ್ಕೆ ಹೆಚ್ಚು ಕಡಿಮೆ ಐತೆ. ಆಗಲೇ ಒಂಥರ ಚಂದ ಕಂಬಪ್ಪ. ಒಂಥರ ಬಡತನ ಬಂದ್ಬಿಟ್ರೆ ಆಗಲೇ ಚೆನ್ನಾಗಿರೋದು. ಬಡತನ ಪಾಪ, ಬಟ್ಟೆಲೆ ಇಕ್ಕಕ್ಕೆ ಪರಕಲೆ ಕೇಳಿವು ಹೂವು. ಆಗಿನ ಪರಿಸ್ಥಿತಿ ನೆನ್ಕೊಬಿಟ್ರೆ ಭಾರಿ ಹಿಂಸೆ ಬಿಡು. ದನ ಕಾಯೋದು ಅಂದ್ರೆ ಖುಷಿ. ದನ ಹೊಡ್ಕೊಬಿಟ್ರೆ ಸಾಕು, ಅಲ್ಲಿ ಬಾರ ಮೇಕಲ್ಲವ 10 ಪೈಸ್ಕೊಂಡ್ ಬುಗ್ರಿ ಮಾಡಿದ್ವಿ. ಕೆತ್ತನೆ ಮಾರೋಣ 60 ಪೈಸಾ. ಯಾರಿಲ್ಲ ದನಿ ಬರ ಕೂತ್ಕೊಳ್ಳೋದೇ ಕೆತ್ತೋದು. ದನ ಮಿಸಕ್ ಹೋದಾಗ
ನಾನೇನು ಹೊಸಿದ್ವಪ್ಪ ನಮ್ಮವು ಇಲ್ಲಿ ಹ್ಮ್ ಹೊಸಿ ಒಂದು 50 ಇದ್ವನಪ್ಪ. ಅಜ್ಜಿ ತಗ ಎಷ್ಟಪ್ಪ ಹಿಟ್ ಕಟ್ಟಿ ಇಟ್ಕೊಳ್ಳೋದು ಮಜ್ಜಿ ಸಾಲ ನೂಕಕ್ಕೆ ಹಾತಾರಲ್ಲ ಹ್ಮ್ ನಾನು ಒಳಗೆ ತೂಕಿರೋದು ಈಚೆ ಬರೋದು. ಅದಕ್ಕೆ ತೂಕ ಮಾಡೋದು ಯಾವಾಗ ಬಂತು ಅಕ್ಕಿ ಎಲ್ಲನೂ ಹ್ಮ್ ಕಾಲೇ ಬದಲಾವಣೆ ಆಗೋದು. ಹ್ಮ್ ಏನು ಮಾಡ್ತೀಯ ಮೀನು ಮೀನ್ ಸಿಕ್ಕವು ಚಿಕ್ಕ ಚಿಕ್ಕ ಈ ಗದ್ದೆ ಉತ್ಬಿಟ್ಟು ಮರ ಹೊಡೆದ್ಬಿಟ್ರೆ ಹಿಂಗೆ ಹಾರಾಡವು ಕೊರವ ಇಷ್ಟು ಗಾತ್ರ ಬರೀ ಚಂದ. ಅದೇ ಮೀಸೆ ಇರುತ್ತಲ್ಲ ಕಪ್ಪು ಗೌತಲ್ಲ. ಅವಲ್ಲ ಮೀಸೆ ಇರಲ್ಲ ಅವಕ್ಕೆ. ಈಗ ಮುರುಗೋಡವು ಮೀಸಿರವು ಅವೆಲ್ಲ ಕೊರವನೇ ಬೇರೆ ಕುಚ್ಚನೇ ಬೇರೆ. ಹುಚ್ಚ ಕುಚ್ಚ ಇಷ್ಟು ದಪ್ಪ ಅವು. ಗುಚ್ಚ ಕುಚ್ಚ 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 ಇಷ್ಟು ಗಾತ್ರ ಇರೋವು. ಅವು ಎರಡಕ್ಕೆ ಬಂದು ಒಂದು ಸಾರ ಆಗೋದು. ಆಗಿನ ಸಾರೇ ಚಂದ. ಕೆರೆಯಲ್ಲಿ ಹಿಡಿತಿದ್ದೆ ಗದ್ದೆ ಒಳಗೆ ಬರ್ತದ. ಗದ್ದೆ ಒಳಗೆ ಬರೋವು. ಗದ್ದೆ ಕೊಯ್ಯೋ ಟೈಮಲ್ಲಿ ಕಾವಲೆ ಮಾಡಿದೀವಿ ನೋಡು. ಗೊತ್ತಾ ಕಾವಲೆ ಮಾಡಿದ್ವಿ. ಆ ಕಾವಲೆ ಎಲ್ಲ ಹರಿದಾಡವು. ಅವೆಲ್ಲ ಬೆಳಗ್ಗೆ ಪಳ್ಳ 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 ಮದ್ದಾಡವು. ಹೋಗಿ ಕುಳಿ ಬಿದ್ದರು. ಕುಳಿ ಎತ್ತಕ್ಕೆ ಬರು ಸುರ್ಕ ಬರಿವು. ಇಷ್ಟೊಂದು ಕೊರವಂತ ತಿಕ್ಕನಂತೆ ಮಧ್ಯಾಹ್ನ ಆಗೋದು. ಏನು ಬರೀ ದನ ಮೇಯಕ್ಕೆ ಬಿಟ್ಕೊಂಡು ಹೋದ್ರು. ದನ ಮೇಯ್ಸಕ್ಕೆ ಅಲ್ಲಿಗೆ ಹೋಗಿರ 44 ಎಕರೆ ಕುರವ್ ಇದ್ದದ್ದು. 44 ಕಡಪ ಅಲ್ಲಿ ಇದ್ದರೆ ಸುಮ್ಮನೆ ಹೆಚ್ಚು ಕಡೆ ತೋಟ ಚಿಂದ. ಅದ್ ಮಾತ್ರ ಪಪ್ಪನ ಕೈ ಸಿಕ್ಕಿದ್ರಂತ ತೋಟ ಜಾಗ ಚಿಂದಂಗ್ ಬೆಳಿಬಾಯ್ತು. ಅಂತ ತೋಟ ಮಾಡ್ಬಾಯ್ತು ಗೊತ್ತಮ್ಮ ಪಾಪ ಅಲ್ಲಿ ಕೆಬ್ಬೆ ಮಣ್ಣು. ಈಗ ಮೊನ್ನೆ ತೇಜಣ್ಣ ಹೋಗೋಗಿ 2 ತಿಂಗಳಿಂದ ತೋರಿಸಿದ್ರಿ ಇದೇ ಜಾಗ ಅಂತ. ಹೌದಾ? ಅಲ್ಲೇ ಹೋಗಿದ್ರಿ? ತೇಜಣ್ಣನ ಮನೆಯಿಂದ ನಾವು ಈ ಕಡೆಗೆ ಹೋಗ್ಬೇಕಾಗಿತ್ತು. ಹಂಗೆ ಮಲ್ಪಟ್ಟಿನ ಮೇಲೆ ಹೋದ ತೋರಿಸಿದ್ರು. ರೋಡ್ ಸೈಡ್ ಭುವನ ನಿಮ್ಮ ಅಪ್ಪ ನಮಗೆ ಗೊತ್ತಿಲ್ಲ. ಅಲ್ಲಿ ಭುವನ ನೀನ್ ಯಾಕೆ ನೆನ್ಸ್ಕೊಂಡವ? ಈಗ ನಿಮ್ಮ ಅಮ್ಮ ಬಂದ್ರೆ ಏನ್ ಮಾಡ್ತೀಯ ನೀನು? ನಮ್ಮ ಪಪ್ಪ ನಮ್ಮನ್ನು ಕೂಡ ಮುಂಚೆಯಿಂದನೂ ಇದೇ ಥರ ಆಟ ಆಡಿಸ್ತಾ ಇದ್ದಿದ್ದು. ನಮ್ಮಮ್ಮ ಮಾತ್ರ ಯಾವಾಗಲೂ ಹಂಗೆ ಬೇಡ ಅದು ಬೇಡ ಇದು ಬೇಡ ಅಲ್ಲಿ ಕರ್ಕೋಗ್ಬಿಡಿ ಇಲ್ಲಿ ಕರ್ಕೋಗ್ಬಿಡಿ ಅನ್ನೋರು. ಮಾತ್ರ ನಮ್ಮ ಪಪ್ಪ ಯಾವಾಗಲೂ ಇಷ್ಟೇ ಖುಷಿಯಾಗಿ ನಾವು ಅಷ್ಟು ಚಿಕ್ಕವರಿದ್ರು ನಮ್ಮ ಜೊತೆನೇ ಜಾಸ್ತಿ ಕಾಲ ಕಳೆಯೋರು ನಮ್ಮ ಡ್ಯಾಡಿ. ಈಗಲೂ ಅಷ್ಟೇ. ಮತ್ತೆ ಚಿಕ್ಕವ ಮುಂಚೆಯಿಂದನೂ ಅಷ್ಟೇ ಈಗಲೂ ಅಷ್ಟೇ ಮಕ್ಳ ಜೊತೆನೇ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾರೆ. ಅಂದರೆ ನಮ್ಗಳ ಜೊತೆ ಮೊಮ್ಮಕ್ಳ ಜೊತೆ ನಮ್ಗಳಿಗೆ ಏನೇನು ಟೈಮ್ ಕೊಡಬೇಕು ಆ ಟೈಮ್ಗೆ ಎಲ್ಲ ಕೊಟ್ಟಿದ್ದಾರೆ. ಮಾತ್ರ ನಾವು ಈಗಲೂ ಅಷ್ಟೇ ನಮ್ಮ ಮಗಳಿಗೆ ಒಂದೊಂದ್ಸರಿ ಟೈಮ್ ಕೊಡೋಕ್ಕಾಗಲ್ಲ. ಆದರೆ ನಮ್ಮ ಪಪ್ಪಂಗೆ ಎಷ್ಟೇ ಕೆಲಸ ಇದ್ರೂ ಆ ಬ್ಯುಸಿಲೂ ಕೂಡ ಮಕ್ಳಿಗೆ ಏನು ಬೇಕು ಬೇಡ ನಮ್ಗಳ ಯೋಚನೆ ಅವಕ್ಕೆ ಏನು ಖುಷಿ ಮುಂಚೆಯಿಂದನೂ ಇದೇ ಥರ ಖುಷಿ ಪಡಿಸ್ಕೊಂಡೆ ನಮ್ಮ ಡ್ಯಾಡಿ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡೇ ಬಂದರು. ಹಾಗಾಗಿ ನನಗೆ ನಮ್ಮ ಡ್ಯಾಡಿ ಅಂದರೆ ಅಷ್ಟು ಇಷ್ಟ. ಅಷ್ಟು ಅಂದರೆ ಅಷ್ಟು ಇಷ್ಟ. ಅಮ್ಮ ಅಮ್ಮ ಅಂತ ಇಷ್ಟ ಅಷ್ಟೇ. ಆದರೆ ನಮ್ಮ ಪಪ್ಪ ಅಂದರೆ ನನಗೆ ಜೀವ. ನಾನು ಚಿಕ್ಕದ್ರಲ್ಲಿ ಇಲ್ಲೇ ನಮ್ಮ ಮನೆ ಪಕ್ಕ ಒಂದು ಹೊಳೆ ಇದೆಯಲ್ಲ ಅಲ್ಲಿಗೆ ಹೋಗ್ಬೇಕಾಗ ಪಪ್ಪ ಅಂದರೆ ಸಾಕು. ನಾನು 6ನೇ ಕ್ಲಾಸ್ 7ನೇ ಕ್ಲಾಸಲ್ಲಿ ಇದ್ದಾಗ ಕರ್ಕೊಂಡೋಗಿ ಅಲ್ಲೊಂದು ಅರ್ಧ ಗಂಟೆ ಆಟ ಆಡಿಸ್ಕೊಂಡು ಮತ್ತೆ ಕರ್ಕೊಂಬರ್ತಾಯಿದ್ರು ನಮ್ಮ ಪಪ್ಪ. ಇಲ್ಲೇ ಬಿಸಿಲಲ್ಲಿ ಒಣಗಿಸ್ಕೊ. ಯಾರು ಬಟ್ಟೆ ಫಸ್ಟು ಒಣಗುತ್ತೆ ಅವ್ರಿಗೆ ಲೇಸು. ಚಿಕ್ಕವಂಗೆ ಕಾಲು ಸಂದಿ ನುಗ್ಗಿ ಕೂತ್ಕಿನ್ನು ಹಂಗೆ ಹಿಂಡಿ ಎಲ್ಲರದುವೆ ತಲೆ ಒಣಗುತ್ತೆ. ಹಂಗೆ ಹಂಗೆ ಚಿಕ್ಕವಾ ಒಣಗಿದ್ವ ಬಟ್ಟೆ. ಹಬ್ಬ ಎಲ್ಲ ಆಯಿತು. ನೆನ್ನೆನೇ ಹಬ್ಬ ಎಲ್ಲ ಮುಗಿದು ಇವಾಗ ಎಲ್ಲರೂ ಒಟ್ಟಿಗೆ ಮಾತಾಡ್ಕೊಂಡು ಮಲ್ಕೊಳ್ಳೋಣ ಅಂತ ಮೇಲೆ ಬಂದು ನಮ್ಮ ಮನೆ ಮೇಲೆ ಸ್ವಲ್ಪ ಈ ಥರ ಜಾಗ ಇದೆ ಇಲ್ಲಿ. ನೋಡಿ ಇಲ್ಲಿ ಒಂದು 2-3 ಕಾಟ್ ಇದೆ. ಒಂದು 4-5 ಜನ ಒಟ್ಟಿಗೆ ಮಲ್ಕೋಬೋದು. ಹಾಗಾಗಿ ಎಲ್ಲರೂ ಒಟ್ಟಿಗೆ ಮಾತಾಡ್ಕೊಂಡು ಮಲ್ಕೊಳ್ಳೋಣ ಅಂತ ಹೇಳಿ ಮಾತಾಡ್ಕೊಂಡು ಮಲಗ್ತಾಯಿದ್ವಿ. ಈಗ 12 ಗಂಟೆ 1 ಗಂಟೆ ಆಗಿದೆ ಅನಿಸುತ್ತೆ. ಮಲ್ಕೋ ಬಂಗಾರಿ 12 ಗಂಟೆ ಆಗಿದೆ. ಹೋಗಿ ಮಲ್ಕೋ ರಜಾ. ಓಕೆ, ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.